ದಾವಣಗೆರೆಯಲ್ಲಿ ಮೊದಲ ಬಾರಿಗೆ ಒಂದು ಐತಿಹಾಸಿಕ ಉಪಚುನಾವಣೆ ದಾವಣಗೆರೆ ದಕ್ಷಿಣದಲ್ಲಿ ನಡೆದಿದೆ ಅಂದರೆ ತಪ್ಪಾಗಲಾರ್ದು. ನಾವು ಇಂದು ಕಂಡಿಲ್ಲ, ಮುಂದೇನೂ ಕಾಣ್ತೀವಿಲ್ಲ, ಗೊತ್ತಿಲ್ಲ ಅಂಥ ಒಂದು ಚುನಾವಣೆ ನಾವು ನೋಡಿದ್ದೀವಿ. ತಾವು ಕೂಡ ನೋಡಿದಿರಿ, ತಾವು ಕೂಡ ಕೆಲಸ ಮಾಡಿದಿರಿ. ನನಗನ್ಸುತ್ತೆ ನಿಮಗೂ ಕೂಡ ಆ ಸಮಯದಲ್ಲಿ ಎರಡು ಕೈ ಸಾಲದು ಅನ್ನೋದು ನನ್ನ ಅನಿಸಿಕೆ. ತಮ್ಮೆಲ್ಲ ಗೊತ್ತಿರ್ಬೋದು, ಈ ಚುನಾವಣೆ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಮತ್ತು ಒಬ್ಬ ಅಗರ್ಭ ಶ್ರೀಮಂತರ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಚುನಾವಣೆ. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಮುಖಂಡರುಗಳು ಭಾಳ ಉತ್ಸಾಹದಿಂದ ಒಗ್ಗಟ್ಟಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಮಲ ಅರಳಿಸಲೇಬೇಕು ಅಂತ ಹೇಳಿ ದೃಢ ನಿರ್ಧಾರ ಮಾಡಿ ಎಲ್ಲ ಮುಖಂಡರುಗಳು ಮತ್ತು ಎಲ್ಲ ಕಾರ್ಯಕರ್ತರುಗಳು ಭಾಳ ಹುಮ್ಮಸ್ಸಿನಿಂದ ಈ ಚುನಾವಣೆಯನ್ನು ಎದುರಿಸಿದ್ದೀವಿ. 100ಕ್ಕೆ 100 4ನೇ ತಾರೀಕು ಏನು ರಿಸಲ್ಟ್ ಬರ್ತಾ ಇದೆ ಅದು ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತದೆ. 100ಕ್ಕೆ 100 ಒಂದು ಐತಿಹಾಸಿಕ ಜಯ ದಾವಣಗೆರೆ ದಕ್ಷಿಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಾಧಿಸ್ತದೆ ಅನ್ನೋದು ನಮ್ಮೆಲ್ಲರ ನಂಬಿಕೆನೂ ಹೌದು, ಸತ್ಯನೂ ಹೌದು. ಇದಕ್ಕೆ ಕಾರಣ ಅಂತೇಳಿದರೆ ಒಂದು ಕಡೆ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮ, ಒಂದು ಕಡೆ ನಮ್ಮೆಲ್ಲ ಮುಖಂಡರ, ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರ ಒಗ್ಗಟ್ಟು ಪ್ರದರ್ಶನ, ಜೊತೆಗೆ ಕೆಲಸ, ಜೊತೆಗೆ ನಮ್ಮ ರಾಜ್ಯ ನಾಯಕರು 84 ವಯಸ್ಸಿನಲ್ಲಿ ಕೂಡ BS ಯಡಿಯೂರಪ್ಪನವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಬರ್ತಾರೆ. ಜೊತೆಗೆ ಮತ್ತೆ 2-3 ದಿವಸ ಇದ್ದು ಇಲ್ಲಿ ಸಂಘಟನಾತ್ಮಕವಾಗಿ ಮತ್ತು ಅಭ್ಯರ್ಥಿ ಗೆಲ್ಲಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಆರ್ ಅಶೋಕ್ ಅವರು, CC ಪಾಟೀಲ್ ಅವರು, ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು, ಶಿಕಾರಿಪುರದ ಶಾಸಕರು BY ವಿಜೇಂದ್ರ ಅವರು ಕೂಡ ಸುಮಾರು 4-5 ದಿವಸ, ಒಟ್ಟು 4-5 ದಿವಸ ಇಲ್ಲಿ ಪ್ರಚಾರ ಮಾಡಿ ಎಲ್ಲ ಸಮಾಜದ ಸಭೆಗಳನ್ನು ಮಾಡಿ ಇವತ್ತು ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ ಅಂದರೆ ತಪ್ಪಾಗಲಾರ್ದು. ಜೊತೆಗೆ CT ರವಿ ಅವರು, ಅನೇಕ ಮುಖಂಡರುಗಳು, ಎಲ್ಲ ರಾಜ್ಯ ಮಟ್ಟದ ಮುಖಂಡರುಗಳು ಕೂಡ ಭಾಗವಹಿಸಿದರು. ಆ ಒಂದು ನಿಟ್ಟಿನಲ್ಲಿ ನಾವು 100ಕ್ಕೆ 100 ಜಯ ಸಾಧಿಸ್ತೀವಿ. ಈ ಜಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸಲ್ಲಿಕೆ ಆಗ್ತದೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಅದರಲ್ಲಿ ನಮ್ಮ ಉತ್ತರದಿಂದನೂ ಕೂಡ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರು, ಮುಖಂಡರುಗಳು ಕೂಡ ಈ ಚುನಾವಣೆಯಲ್ಲಿ ಭಾಗವಹಿಸಿ ಭಾಳ ಶ್ರಮವಹಿಸಿ ಸುಮಾರು 10-15 ದಿವಸ ಹಗಲು ರಾತ್ರಿ ಅಂತೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಮ್ಮ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ನಾಯಕರುಗಳಿಗೆ, ರಾಜ್ಯ ಮಟ್ಟದ ನಾಯಕರುಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇರ್ಬೋದು, ಕಾಂಗ್ರೆಸ್ ಪಕ್ಷದ ಸೋಲಿನ ಭೀತಿಯಿಂದ ಅಲ್ಲೇನು ಉಚ್ಚಾಟನೆಯ ಪರ್ವನೇ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಒಡೆದ ಮನೆ ಆಗಿದೆ, ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟು ಪ್ರದರ್ಶನ ಮುಖಾಂತರ ಈ ಚುನಾವಣೆ ಗೆಲ್ತಾ ಇದ್ದೀವಿ. ಏನು ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಂತ ಹೇಳಿ ಅಹಿಂದ ವರ್ಗದವ್ರನ್ನ ತುಳಿತಾ ಬಂದಿದ್ದಾರೆ ಅನ್ನೋದಕ್ಕೆ ದಾವಣಗೆರೆಯಲ್ಲಿ ಕೊಟ್ಟಂಥ ಟಿಕೆಟ್ ಇರ್ಬೋದು, ದಕ್ಷಿಣದಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ದಿರ್ಬೋದು. ಇದೆಲ್ಲ ನೋಡಿದರೆ ಅನೇಕ ಉದಾಹರಣೆಗಳು ನಾನು ನೋಟಿಗೆ ಕೊಟ್ಟಿದ್ದೀನಿ. ಅನೇಕ ಸಲ ಅಹಿಂದ ನಾಯಕರನ್ನ ತುಳಿತಕ್ಕಂಥ ಕೆಲಸನ ಮಾಡಿದ್ದಾರೆ. ಈಗಲೂ ಕೂಡ ಅದನ್ನೇ ಮಾಡಿ ಒಂದೇ ಮನೆಯಲ್ಲಿ ಸಚಿವರಿದ್ದಾರೆ, ಅವರು ಸಂಸದರಿದ್ದಾರೆ, ಅವ್ರ ಮಗನಿಗೆ ಟಿಕೆಟ್ ಕೊಡೋದ್ರ ಮುಖಾಂತರ ಎಲ್ಲ ಒಂದು ಕಡೆ ಅಹಿಂದ ವರ್ಗವನ್ನು ತುಳಿತಕ್ಕಂಥ ಕೆಲಸನ ಸಿದ್ದರಾಮಯ್ಯನವ್ರು ಮಾಡಿದ್ದಾರೆ ಅಂದರೆ ತಪ್ಪಾಗಲಾರ್ದು.